ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈಗಂತೂ ಸ್ಪಷ್ಟವಾದ ಚಿತ್ರ ಕಣ್ಮುಂದದ. ಕಾಂಗ್ರೆಸ್ BJP ಬಿಟ್ಟರೆ ಎರಡನೇ ದೊಡ್ಡ ಪಕ್ಷವಾಗಿ ಕಾಣಲಿಕ್ಕತ್ತದ. ರಾಷ್ಟ್ರೀಯ ಪಕ್ಷಗಳೆರಡು ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಿದ್ದಾವೆ. ವಿಶೇಷವಾಗಿ ಕಾಂಗ್ರೆಸ್ ಅಂತೂ 4 ರಾಜ್ಯಗಳಲ್ಲಿ, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಕೇರಳ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ತನ್ನ ಅಧಿಕಾರವನ್ನು ಪಡೆದದ. ಇನ್ನು ಸಣ್ಣ ಪುಟ್ಟ ಇದ್ದಂತಹ TVK ಈಗ ಬೆಳೀತಾ ಇದೆ ತಮಿಳುನಾಡಿನಲ್ಲೇ, AP ಪಂಜಾಬ್ದಲ್ಲಿ ಅದ, ನ್ಯಾಷನಲ್ ಕಾನ್ಫರೆನ್ಸ್ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅದ, JMM ಜಾರ್ಖಂಡದಲ್ಲಿ ಅದ, ZPM ತ್ರಿಪುರಾದಲ್ಲಿ ಅದ. ಇವಿಷ್ಟು ಬಿಟ್ಟರೆ ಎಲ್ಲ ಮೋದಿ ಶಾ ಮಯ, BJP ಮಯ, RSS ಮಯ. ಈಗ ಕಾಂಗ್ರೆಸ್ನ ಮುಂದೆ ದೊಡ್ಡ ಸವಾಲ. 4 ರಾಜ್ಯಗಳಲ್ಲಿ ಹಿಡಿತಿದ್ದೇನು ದೊಡ್ಡದಲ್ಲ. ಆದರೂ ಒಂದು ಸಂತೋಷ ಪಡೋದು ಏನಪ್ಪ ಅಂದರೆ, ಕಾಂಗ್ರೆಸ್ ಒಟ್ಟಾರೆಯಾಗಿ ಮೋದಿಯವರು 2014 ಬಂದಾಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಂತ ಇದ್ರೊಳಗೆ ಇವತ್ತಿನವರೆಗೂ ಆಗಿಲ್ಲ ಅನ್ನೋದು ಅಷ್ಟು ಸಂತೋಷ ಪಡೋದು. ಮುಂದೆ ಆಗೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಮತಾಳಂತ ಬಲಿಷ್ಠ ಹೆಣ್ಮಗಳು ಇವತ್ತು ಸೋತು ಚೆನ್ನಾಗಿದ್ದಾರೆ. ಅವ್ರೇನೋ ಹೇಳ್ತಿರ್ಬೋದು, ಇನ್ನೂ 100 ಬರ್ತಿದ್ದು, ಮತ್ತೇನೋ ಬರ್ತಿದ್ದು, ತಮ್ಮ ಮಾತುಗಳನ್ನ ಮಾತಾಡ್ಬೋದು, ಏನು ತಪ್ಪಿಲ್ಲ ಅದ್ರೊಳಗೆ. ಅವ್ರ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮತ್ತೇನೋ ಮಾಡ್ಬೋದು. ಎಲ್ಲಿ ಹೋದರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬೀದಿ ಇಳಿದು ಹೋರಾಟ ಮಾಡೋದು ಅಂದ್ರೆ ಅವ್ರ ಮುಂದಿರುವಂಥ ಒಂದು ಅವಕಾಶ. ಜೊತೆಗೆ ಇನ್ನಾದರೂ ತಮ್ಮ ಅಹಮ್ಮಿಕೆ ಬಿಟ್ಟ ವಿರೋಧ ಪಕ್ಷಗಳು, ಇಂಡಿಯಾ ಗಠಬಂಧನ ಏನಿತ್ತು ಅದರಲ್ಲಿದ್ದಂಥ ಎಲ್ಲ ಪಕ್ಷಗಳ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಪ್ರೀತಿ ವಿಶ್ವಾಸ ಹೋಗುವಂಥದ್ದು. ಜೊತೆಗೆ ಇನ್ನೂ ಭಾಳ ಮಹತ್ವದ್ದೇನಪ್ಪ ಅಂದ್ರೆ, ಈ ಬೆಂಗಾಲದಲ್ಲಿ ಹೊಸದಾಗಿ ಏನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಅದು ಹೇಳುವಂಥದ್ದು. ಅದು ಬಿಟ್ಟರೆ ಮತ್ತೊಂದಿನ, ಯಾಕಂದ್ರೆ ಮತ್ತೊಂದು ರಾಜ್ಯಗಳಿಗೆ ಅವರ ಹೆಸರು ಅಷ್ಟೊಂದು ಪ್ರಭಾವಿಯಾಗಿಲ್ಲ ಅನ್ನೋದು ಈಗಾಗಲೇ ನಾವು ನೋಡಿದಂಥ ಈ 10-15 ವರ್ಷ ಆಡಳಿತದಲ್ಲಿ ಗಮನಿಸಿದಂಥ ವಿಷಯ. ಏನಿದ್ರು ವೆಸ್ಟ್ ಬೆಂಗಾಲಕ್ಕೆ, ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿದ್ದರು. ಇವತ್ತು ಅಲ್ಲೇ ಸೀಮಿತ ಆಗಿದ್ದಾರೆ. ಇಷ್ಟೆಲ್ಲ ಯಾಕೆ ಚರ್ಚೆ ಮಾಡಬೇಕಪ್ಪ ಅಂದರೆ, ಈಗ ಜವಾಬ್ದಾರಿ ನೋಡಿರಿ, ನ್ಯಾಷನಲ್ ಕಾನ್ಫರೆನ್ಸು ಅಲ್ಲಿ ಜಮ್ಮು ಕಾಶ್ಮೀರ ಅದು ಸಣ್ಣ ಸ್ಟೇಟ್ ಆಗಿದೆ, ಇವತ್ತು ಟೆರಿಟರಿ ಆಗಿದೆ, ಯೂನಿಯನ್ ಟೆರಿಟರಿ ಆಗಿದೆ. ಅದೇ ಕಾಲ JMM ಜಾರ್ಖಂಡಕ್ಕೆ ಅಲ್ಲೇ ಸೀಮಿತ ಆಗಿ ಹೋಗ್ಬಿಟ್ಟದ, ಕಾಡ ಪ್ರದೇಶದಲ್ಲ. TVK ಈ ಹೊಸದಾಗಿ ಬಂದು ಹೊಸ ಯುವಕರಿದ್ದಾರೆ, ಆಡಳಿತದ ಅನುಭವ ಇಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಆಡಳಿತ ಅನುಭವ ಇರುವಂಥದ್ದು, ದೀರ್ಘ ಇತಿಹಾಸ ಇರುವಂಥದ್ದು, BJPಗಿಂತಲೂ ಹಳೆಯ ಇತಿಹಾಸ ಹೊಂದಿರುವಂತಹ ಕಾಂಗ್ರೆಸ್ ಇವತ್ತು ಏನಪ್ಪ ಅಂದ್ರೆ, ತನ್ನ ನಾಯಕತ್ವವನ್ನು ಬೆಳೆಸಿಕೊಳ್ಳೋ ಪ್ರಶ್ನೆ ಅಲ್ಲ, ಎಲ್ಲರೂ ತೆಗೆದುಕೊಳ್ಳುವಂಥದ್ದು ವಿರೋಧಿಗಳನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಮಾತ್ರ ಇವರು ಯಶಸ್ವಿ ಆಗ್ಬೋದು ಅಂತ. ಯಾಕಂದರೆ ಕಾಂಗ್ರೆಸ್ಗೆ ಸೇವಾದಳ ಅಂತಿತ್ತು, ಅದನ್ನು ಬೆಳೆಸಲೇ ಇಲ್ಲ. ಸೇವಾದಳ ಬೆಳೆಸಿದರೆ ಇವತ್ತು ಇನ್ನುಳಿದ ಸಣ್ಣ ಪಕ್ಷಗಳಿಗೆ ತನ್ನ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಇವತ್ತು ನೋಡ್ರಿ, BJPಗೆ ದೊಡ್ಡ ಆಲದ ಮರ ಯಾವುದಪ್ಪ ಅಂದ್ರೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದೇ ರೀತಿಯಲ್ಲಿ ಸೇವಾದಳ ಬೆಳೆಸಬೇಕಾಗಿತ್ತು. ಗಾಂಧೀಜಿಯವ್ರು ಹಾಕಿಕೊಟ್ಟಿದ್ದು, ಇಲ್ಲಿ ನಮ್ಮ ಅನೇಕ ಲೀಡರ್ಗಳು, ಕಾಂಗ್ರೆಸ್ ಲೀಡರ್ ಹಾಕಿಕೊಟ್ಟಿದ್ರು. ಅದನ್ನು ಬೆಳೆಸ್ಕೋಬೇಕಾಗಿತ್ತು. ನಮ್ಮ ವಿನೋಬ ಭಾವೆ ಆಗಿರ್ಬೋದು, ಇಲ್ಲಿ ನಮ್ಮ ಘಟಪ್ರಭಾದ ಮಹಿಮರಾದಂಥವ್ರು ಆಗಿರ್ಬೋದು, ಅನೇಕರು ಕೆಲಸ ಮಾಡಿದ್ರು ಅದರಲ್ಲೇ. ಅದನ್ನು ಬೆಳೆಸಲಿಲ್ಲ. ಅದರ ಪ್ರತಿಫಲನ ಇವತ್ತು ಒಂದು ರೀತಿಯಿಂದ ನ್ಯಾಷನಲ್ ಪಕ್ಷ ಅಂತ ಕಾಂಗ್ರೆಸ್ ಒಂದು ಏನಪ್ಪ ಅಂತ ಸಣ್ಣ ಪಕ್ಷ ಆಗಿ ಒಂದು 4 ರಾಜ್ಯಗಳು ಉಳಿಯುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಆದರೂ ಅವಕ್ಕೆ ಅವಕಾಶಗಳು ಇದ್ದಾವೆ ಅಂತ ಜೀವಂತಿಗೆ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಒಳ್ಳೆಯ ಹೆಜ್ಜೆ ನೀಡಬೇಕಾಗಿದೆ. ಮತ್ತು ತಮ್ಮ ಸುತ್ತಮುತ್ತ ಇರುವಂಥ ಪ್ರಾದೇಶಿಕ ಪಕ್ಷಗಳನ್ನು ಒಂದು ವಿಶ್ವಾಸ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಈಗಂತೂ ಸರ್ಕಾರದ ಎಲ್ಲ ಹೆಚ್ಚುಗಳು ಸಾಹಿತ್ಯ ಸಂಸ್ಥೆಗಳು BJP ಕೈಯಲ್ಲಿ, ಮೋದಿ ಸಾರ್ ಕೈಯಲ್ಲಿ ಅಂತ ನೀವೆಲ್ಲ ಆರೋಪ ಮಾಡೇ ಮಾಡ್ತೀರಿ. ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಸುಪ್ರೀಂ ಕೋರ್ಟ್ಗೆ ನಮ್ಮ ಡಿಸಿಷನ್ ಪರ ಇರುತ್ತೆ, ವಿರೋಧ ಇರ್ತದೆ, ವಿರೋಧದ ಪೊಲಿಟಿಕಾ ಮಾಡ್ತೀರಿ. ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಕೊಟ್ಟಿತ್ತು ಅಂತೇಳಿ ಅದು ಮಾಡೋಕ್ಕಿಂತಲೂ ನೀವು ಏನು ಮಾಡಬೇಕಾಗಿದೆ? ಈಗ ಹೆಂಗೆ ಅವರು ಒಂದು ಏನು RSS ಮಾಡಿಕೊಂಡು ಬೇಸ್ ಹಾಕ್ಕೊಂಡು RSS ಚಿಂತನೆ ನೆರಗಟ್ಟಿನಲ್ಲೇ ಒಂದು ಏನಪ್ಪ ಅಂದರೆ ತಮ್ಮ ಒಂದು ಸೈದ್ಧಾಂತಿಕವಾಗಿ ಬೆಳೆಸ್ಕೊಳ್ಳುವಂಥದ್ದು, ತಮ್ಮ ಪಕ್ಷವನ್ನು ಬೆಳೆಸ್ಕೊಳ್ಳುವಂಥ ಕೆಲಸ BJPಗರು ಮಾಡ್ತಾ ಇದ್ದಾರೆ. ಅವ್ರು ಸಂಬಂಧಿಸಿದಂಥ NDAದವ್ರು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವರೇನು ನೀವೇನು ಮಾಡಲಿಕ್ಕೆ ಸಾಧ್ಯ ಇದೆ? ಕಾಂಗ್ರೆಸ್ಸಿಗರು ಸೇವಾದಳ ಅಂತ ಇಲ್ಲವೇ ಇಲ್ಲ. ಇವತ್ತು ಅದು ಮಾಡಬೇಕಾಗಿತ್ತು. ಇನ್ನು ಮಾಡೋದು ಕಟ್ಟೋದು ಇರಲಿ, ಅದು ಕೆಲಸ ಆಗಬೇಕಾಗಿತ್ತು. ಸೇವಾದಳ ಏನಾದರೂ ಇವತ್ತು
RSSಗೆ ಪ್ರಬಲ ಸ್ಪರ್ಧೆ ಆಗುತ್ತಿದ್ದರೆ ಸೇವಾದ. ಇದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಕಟ್ಟೋರು ಯಾರು, ಅದನ್ನು ಮಾಡೋರು ಯಾರು? ಗಾಂಧೀಜಿಯವ್ರ ವಿಚಾರಧಾರೆ ಈ ಒಂದು ದೊಡ್ಡ ಏನಪ್ಪ ಅಂದ್ರೆ ರಹದಾರಿ ಅದಾಗಿತ್ತು, ಅದನ್ನು ಮಾಡಲಿಲ್ಲ. ಅದಕ್ಕಾಗಿ ಇವಾಗ ಸಣ್ಣ ಸಣ್ಣ ಪಕ್ಷಗಳೆಲ್ಲ ವಿಶ್ವಾಸ ತಗೊಳ್ಳೋ ಕೆಲಸ ಕಾಂಗ್ರೆಸ್ಸಿಗೆ ನಿವರಾಗಿದೆ, ಅದರಲ್ಲೂ ನಮ್ಮ ರಾಹುಲ್ ಗಾಂಧಿಯವರಿಗೆ. ಯಾಕಂದರೆ ಸ್ವಲ್ಪ ಇದ್ದಿದ್ರಲ್ಲಿ ಹೌದಪ್ಪ ನಾವು ಬೆಳೆಸ್ಕೋಬೋದು, ರೂಪಾಯಿ ಮಾಡ್ಕೋಬೋದು, ಒಂದು ಪ್ಲೇ ಗ್ರೌಂಡ್ ಅದ, ಅಲ್ಲಿ ನಾವು ಆಡ್ಬೋದು ಅನ್ನೋದಕ್ಕೆ ಆ ದಿಸೆಯಲ್ಲೇ ಮಾಡಬೇಕಾಗಿದ್ದು ಭಾಳಷ್ಟು ಕೆಲಸಗಳಿದ್ದಾವೆ. ಅದೆಲ್ಲ ಒಮ್ಮೆಲೆ ಆಗುವಂಥವಲ್ಲ. ಆದರೆ ಇವತ್ತು ಬಹಳ ಎಚ್ಚರಿಕೆಯಿಂದ ತಮ್ಮ ಸಿಕ್ಕಂಥ 4 ರಾಜ್ಯಗಳಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಏನು ಸಾಧ್ಯ? ಬರೀ ಗ್ಯಾರಂಟಿ ಕೊಡ್ತಾನೋ ಆರಿಸಿ ಬರ್ತಾನೋ, ಗ್ಯಾರಂಟಿ ಕೊಡ್ತಾನೋ ಆರಿಸಿ ಬರ್ತಾನೋ, ಇದೇನೋ ಭ್ರಮೆಗಳಿದ್ದಾವೆಲ್ಲ ನಾವು. ಇದು ಎಲ್ಲಿವರೆಗೆ? ಯಾಕಂದ್ರೆ ಗ್ಯಾರಂಟಿ ಕೊಟ್ಟು ಗೆದ್ದಂಥ ಕೇಜ್ರಿವಾಲ್ ಗತಿ ಇವತ್ತು ಏನಾಗಿದೆ? ಅದೊಂದರಿಂದ ಸಾಧ್ಯ ಇಲ್ಲಪ್ಪ ನಾವು ಆಡಳಿತದಲ್ಲಿ ಬರಬೇಕು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಅವರು ದೆಹಲಿಯನ್ನು ಕಳ್ಕೊಂಡ್ರು, ಅವ್ರು ಗ್ಯಾರಂಟಿ ತೊಗೊಂಬೋದು, ನಾವು ಕೊಡ್ತೀವಿ ನಿಮಗೆ ಅಂತೇಳಿ ಅದು ಕೊಟ್ಟರು ಬಿಟ್ಟರು ನಂತರ ಮತ್ತು ಅದಕ್ಕೆ ಹೋರಾಟ ಮಾಡೋದು. ಅವ್ರು ಕೊಡಲಿಲ್ಲ ಮಾಡಲಿಲ್ಲ ಅಂತೇಳಿ ಅದಕ್ಕಿಂತ ಬೇರೆ ಏನದ ನಿಮ್ಮಲ್ಲಿ? ಕೇಜ್ರಿವಾಲ್ರಿಗೆ ಆಯಿತು, ಭಗವಂತ ಮಾನ್ರಿಗೆ ಆಯಿತು. ಭಗವಂತ ಮಾನ್ ಏನೋ ಪಂಜಾಬ್ದಲ್ಲಿ ಆಳ್ತಾ ಇದ್ದಾರೆ, ಮತ್ತು ಬೇರೆ ಆದರೆ ಪಂಜಾಬ್ದಲ್ಲಿ ಅದು ಯಾವಾಗ ಸರ್ಕಾರ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಅಲ್ಲಿಯೂ ಸಹಿತ ಅವ್ರ ವಿರೋಧಿಗಳು ಸಾಕಷ್ಟು ಹೆಸರುಗಳಿದ್ದಾರೆ. BJPಗೆ ಇರಲಿ ಯಾರೂ ಇಲ್ಲ, ಒಟ್ಟು ಸರ್ಕಾರ ಕೆಡಬೇಕಪ್ಪ ಅಂತೇಳಿ. ಮತ್ತು ದೆಹಲಿಯಿಂದ ಇನ್ನೂ ಆರೋಪಗಳಿದ್ದಾವೆ, ಹೈಕೋರ್ಟಿಗೆ ಒಯ್ತಾ ಇದ್ದಾರೆ ಕೇಜ್ರಿವಾಲ್ರನ್ನ. ಏನಾದರೂ ಮಾಡಿ ಪ್ರೂವ್ ಮಾಡಿ ಅವ್ರನ್ನ ಭ್ರಷ್ಟಾಚಾರಿಗಳನ್ನಾಗಿ ಅದು ಹೊಡೆದು ಬಿಡುವಂಥ ಆ ಇಮೇಜ್, ಭ್ರಷ್ಟಾಚಾರಿ ಅಲ್ಲ ಎಂಬ ಪ್ರಾಮಾಣಿಕರು ಇಮೇಜನ್ನ ಹೊಡೆದು ತೆಗೆಯೋದ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವ್ರ ವಿರೋಧಿಗಳು. ಹೀಗಿದ್ದಾಗ ರಾಹುಲ್ ಗಾಂಧಿಯವರು 4 ರಾಜ್ಯಗಳಲ್ಲಿದ್ದಂಥ ಈ ಶಕ್ತಿ ಎಷ್ಟರ ಮಟ್ಟಿಗೆ ಅವರಿಗೆ ಯುಕ್ತಿಯಾಗಿ ಪರಿವರ್ತನೆ ಆಯಿತು, ಶಕ್ತಿ ಆಯಿತು ಅನ್ನೋದು ಅಷ್ಟೇ ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಾಗಿದೆ. ಅದಕ್ಕೆ ಇವತ್ತು ರಿಬಿಲ್ಡ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡುವಂಥದ್ದು ಭಾಳ ಪ್ರಮುಖ ಕೆಲಸ. ಅದರಲ್ಲೂ ಮುಖ್ಯವಾಗಿ ಸೋತವ್ರ ಬಗ್ಗೆ ಟೀಕೆ ಮಾಡೋಗಿದ್ರು. ಟೀಕೆ ಅಂತ ಮಾಡಲಿಕ್ಕೆಲ್ಲ ಒಳ್ಳೆ ಸಜ್ಜನರಿದ್ದಾರೆ ರಾಹುಲ್ ಗಾಂಧಿಯವರು ಮಾಡೋಗಿದ್ರು. ಮಮತಾ ಬ್ಯಾನರ್ಜಿ ಅವರು ಸೋತಿರ್ಬೋದು ಇವತ್ತು, ಅದ್ರ ನಾಯಕಿ ಅಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಿವಸ ಬೆಂಗಾಲದಲ್ಲೇ, ವೆಸ್ಟ್ ಬೆಂಗಾಲದಲ್ಲಿ ಅವರ ಬೇರುಗಳಿದ್ದಾವೆ. ಅವರ ಏನಪ್ಪ ಅಂದರೆ ವಿಶ್ವಾಸ ಜನ ಇದ್ದಾರಲ್ಲಿ, ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಕೇಜ್ರಿವಾಲ್ರೂ ವಿಶ್ವಾಸ ತೊಗೊಳ್ಬೇಕಾಗ್ಯದ. ಕೇಜ್ರಿವಾಲ್ರೂ ಸಹಿತ ನಾವು ದೊಡ್ಡ ಪಕ್ಷಪಾಲಿ ಸಣ್ಣವಂತ ನೋಡ್ಕಿಂತ ಅವರಲ್ಲೂ ಶಕ್ತಿ ಅದ, ಜನರನ್ನು ಕೂಡಿಸುವಂಥದ್ದು, ಹೋರಾಟ ಮಾಡುವಂಥದ್ದು. ಮತ್ತು ಇನ್ನುಳಿದ ಅನೇಕ ಒಳ್ಳೆ ಜನ ಇದ್ದಾರೆ. ಯೋಗೇಂದ್ರ ಯಾದವ್ ಅಂತವರು ಮತ್ತು ಯಾರು ಇದ್ದಾರೆ, ಅವರೆಲ್ಲ ಕೂಡಿಸ್ಕೊಂಡ ಒಂದು ಹೊಸ ಮೂಮೆಂಟ್ ಶುರು ಮಾಡಬೇಕು. ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನದ ಆ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕಾಗ್ಯದ. ಏನೋ ಮತ್ತೆ ಇನ್ನೊಂದು 2 ಗ್ಯಾರಂಟಿ ಹೆಚ್ಚು ಮಾಡ್ತೀವಿ ಮಾಡಿರಿ. ಮುಖ್ಯವಾಗಿ ಗ್ಯಾರಂಟಿ ಮಾಡಬೇಕಂತ 2 ಭಾಳಷ್ಟು ಸಲ ಹೇಳುವಂಥ ವಿಷಯ ಇದು. ಮೊದಲದ್ದು ನೋಡ್ರಿ, ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥದ್ದು ಹೈಯರ್ ಎಜುಕೇಷನ್ ತನಕ ಫ್ರೀ ಎಜುಕೇಷನ್ ಎಲ್ಲರಿಗೂ, ಬಡವಿರಲಿ, ಶ್ರೀಮಂತರಿರಲಿ, ಮೇಲ್ಜಾತಿನವರಲಿ, ಕೆಳಜಾತಿನವರಲಿ, ಯಾರೂ ಇರಲಿ, ಫ್ರೀ ಶಿಕ್ಷಣ. ಅದರಿಂದ ಸಹಜವಾಗಿ ಅವ್ರ ದುಡ್ಡು ಉಳಿತದೆ ಅವ್ರ ತಂದೆ ತಾಯಿಗಳಿಗೆ. ಆ ದುಡ್ಡನ್ನು ಸಮಾಜದಲ್ಲೇ ಮತ್ತು ಇದರಲ್ಲಿ ಖರ್ಚು ಮಾಡ್ತಾರೆ, ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತೇನು ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. ಅದನ್ನು ಭಾಳ ದೊಡ್ಡ ಅಮೌಂಟ್ ಉಳಿತದೆ. ಅದು ಈಗ ಕಲಿಸೋದು ಸಾಕಷ್ಟು ಒಂದು ಪ್ರತಿಯೊಂದು ಕುಟುಂಬದ 10-20 ಲಕ್ಷ ಖರ್ಚು ಮಾಡ್ತಾ ಇರ್ತಾರೆ. ಆ ದುಡ್ಡು ಅವ್ರು ಉಳಿತಂದ್ರೆ ಇಲ್ಲಿ ಖರ್ಚು ಮಾಡ್ತಾರೆ ಅದನ್ನು. ಆ ದಿಶೆಯಲ್ಲಿ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಹೋಗಲ್ಲ. ಅದು ಮಾಡೋಕೆ ನಿಮಗೆ ಆಗಲಿಲ್ಲ ಅಂದ್ರೆ ಮಿನಿಮಮ್ 10+2 ಅಂದರೆ PUC ಸೈನ್ಸ್ನಾದರೂ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಅವ್ರಿಗೆ ಗೌರ್ಮೆಂಟ್ ಬ್ಯಾಂಕ್ಗಳಿಂದ ಲೋನ್ ಸಿಗುವಂಥ ವ್ಯವಸ್ಥೆ ಮಾಡಿದ್ರಪ್ಪ ಅಂದ್ರೆ ಅನುಕೂಲ ಆಗ್ತದೆ ಮುಂದೆ. ಅದೇ ಕಾಲಕ್ಕೆ ಇನ್ನೊಂದು ಭಾಳ ಪ್ರಮುಖ ಏನಪ್ಪ ಅಂದ್ರೆ ಆರೋಗ್ಯ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ಅದಕ್ಕೆ ಈಗಾಗಲೇ BJP ಮಾಡಿದ್ದದ ಮೊಹಲ್ಲಾ ಕ್ಲಿನಿಕ್ ಅಂತೇಳಿ, ಅದ್ರ ಎಲ್ಲ ಕಡೆ ಮಾಡಿದ್ರಪ್ಪ ಅಂತಂದ್ರೆ ಶಿಸ್ತು ಸ್ವಚ್ಛ ಅಂತ ದವಾಖಾನೆಗಳು ಮಾಡಿದರೆ ಎಷ್ಟೋ ರೋಗಗಳು ಕಡಿಮೆ ಆಗ್ತಾವೆ, ಅದ್ರ ಜೊತೆಗೆ ಖರ್ಚು ಕಡಿಮೆ ಆಗ್ತದೆ. ಇವೆರಡು ಕೆಲಸ ಮಾಡಿ ಉಳಿದು ನಿಮ್ಗೆ ನೀಗಿರ ಮಾಡಿರಿ, ಬಿಲ್ಲದು ಬಿಟ್ಟು ಬಿಡ್ರಿ. ಅದು ಮಾಡಬೇಕಂತೆಲ್ಲ. ಆದರೆ ಉದ್ಯೋಗ ಸೃಷ್ಟಿ ಮಾಡೋಕೆ ಏನು ಮಾಡಾಕ್ತಾರೆ? ಇವತ್ತೇನಾದರೂ BJPಯನ್ನು ಸೋಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಕಾಂಗ್ರೆಸ್ಗಿರು ಒಂದೇ ಹಾದಿ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದು, ರೈತರಿಗೆ ಮಾರ್ಕೆಟ್ ಕೊಡಿಸೋದು. ಯಾಕಂದರೆ ಈ ದೇಶದಲ್ಲಿ ರೈತರು ಹೆಚ್ಚಿದ್ದಾರೆ, ಅವ್ರಿಗೆ ಬೆಂಬಲಾಗಿ ದುಡಿಯೋ ವರ್ಗದವ್ರು ಇದ್ದಾರೆ, ಕೃಷಿ ಕೂಲಿಗಳಿದ್ದಾರೆ ರೀ, ಇನ್ನುಳಿದವ್ರು ಇದ್ದಾರೆ. ನೀವು ಕಾರ್ಖಾನೆ ಕಟ್ಟಿ ಏನು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಬೆಳೆಸ್ಕೊಳ್ತಾನಂದ್ರೆ ಮತ್ತು 10-20 ವರ್ಷಗಳು ಹೋಗುವಂಥದ್ದು. ಮತ್ತು ನಿಮ್ಮ ಕೈಲಿ ಅಧಿಕಾರವೂ ಇಲ್ಲ. ಅಂದಾಗ ಅದಕ್ಕಿಂತಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕೃಷಿ ಅದ. ಕೃಷಿ ಮಾರುಕಟ್ಟೆ ಕೊಡಿಸೋದು ದಿಶೆಯಲ್ಲೇ ನಿಮ್ಮ 4 ರಾಜ್ಯಗಳಲ್ಲೇನ ಅಲ್ಲಿ ಮಾರ್ಕೆಟ್ ಮಾಡಿ ಕೊಟ್ರಪ್ಪ ಅಂತಂದ್ರೆ ರೈತರಿಗೆ ತಾವು ಬೆಳೆದ ಬೆಳೆಗೆ ಅಲ್ಲಿ ಯೋಗ್ಯ ಬೆಲೆ ಸಿಗ್ತದ್ರೆ ಅವ್ರು ಉಳಿದ ದುಡ್ಡನ್ನು ಅಲ್ಲೇ ಖರ್ಚು ಮಾಡ್ತಾರೆ ರೈತರು. ಅವ್ರನ್ನ ಹಾಲ್ನೋಡಕ್ಕೆ ಹೋಗೋಲ್ಲ, ಪೋರ್ನೋಡಕ್ಕೆ ಹೋಗೋದಿಲ್ಲ, ಮತ್ತೆ ಯಾವ ದೇಶಕ್ಕೆ ಹೋಗೋದಿಲ್ಲ, ಇನ್ನೊಂದು ಯಾವ ಡೆನ್ಮಾರ್ಕ್ಗೆ ಹೋಗೋದಿಲ್ಲ, ಗ್ರೀನ್ಲ್ಯಾಂಡ್ಗೆ ಹೋಗೋದಿಲ್ಲ, ಅದು ಅಮೇರಿಕಾಗೆ ಹೋಗೋದಿಲ್ಲ, ಕೆನಡಾಕ್ಕೆ ಹೋಗೋದಿಲ್ಲ. ಅವ್ರು ಇಲ್ಲೇ ದುಡ್ಡು ಇಲ್ಲೇ ಮನೆಗೆ ಹೋಗುವಂಥ ಜನ ಪಾಪ. ಅವ್ರಿಗೆ ಅವ್ರು ಮಾರ್ಕೆಟ್ ಸಿಗುವಂಗೆ ಆಯ್ತಪ್ಪ ಅಂದ್ರೆ ಆ ದುಡ್ಡು ಇಲ್ಲೇ ಖರ್ಚು ಮಾಡೋದ್ರಿಂದಾಗೆ ಸಹಜವಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಯಾವುದದ ಇದನ್ನು ರಾಹುಲ್ ಗಾಂಧಿ ಅವ್ರು ಏನು ಚಿಂತನೆ ಮಾಡಬೇಕು. ನಾವು ಗ್ಯಾರಂಟಿ ಕೊಟ್ಟಿವಿ ರೀ, ನಾವು ಇದನ್ನು ಗ್ಯಾರಂಟಿ ಕೊಟ್ಟಿವಿ, TV ಕೊಟ್ಟಿವಿ, ಮತ್ತೊಂದು ಕೊಟ್ಟಿವಿ ಅನ್ನೋಕ್ಕಿಂತಲೂ ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ. ಈಗ 2 ಕೋಟಿ ನಿಂತಿದ್ದಾರೆ ಮೋದಿ ಅವರು. 2 ಕೋಟಿ ಬೇಡ, 1 ಕೋಟಿ ಆದರೂ ಉದ್ಯೋಗ ನಿಮ್ಮ 4 ರಾಜ್ಯಗಳಲ್ಲಿ ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ ಉದ್ಯೋಗ ಕೊಟ್ಟರೆ
ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಇವ್ರಿಗೆ ಬರೀ ಗ್ಯಾರಂಟಿ ಹೇಳ್ಬೋದು ಆದರೆ ಮುಂಬರುವ 2028 ಕರ್ನಾಟಕ ಚುನಾವಣೆಯಲ್ಲೇ ನಿಶ್ಚಿತವಾಗಿ ಅವ್ರು ಗ್ಯಾರಂಟಿಗಳನ್ನು ತೊಗೊಂಡು ಬರ್ತಾರೆ ಹೇಳ್ತಾರೆ. ಅದು ಗೆದ್ದ ಮೇಲೆ ಕೊಡ್ತಾರೋ ಇಲ್ಲೋ ಸೆಕೆಂಡ್ರಿ ಒಂದಿಷ್ಟು ಕೊಟ್ಟಂಗೆ ಮಾಡ್ತಾರೆ ತೊಗೊಂಡು ಹೋಗ್ತಾರೆ. ನೋಡ್ತಾ ಇದ್ವಿ ನಾವು ರೈತರಿಗೆ ನಾವು 4 ತಿಂಗಳಿಗೆ 2,000 ರೂಪಾಯಿ ಹಾಕ್ತೀವಿ ಅಂತೇಳಿ ಎಲ್ಲ ರೈತರು ಹೋಗಿ ಮುಟ್ಟಿದೇನೋ ಅಂತ ಕೇಳಿದಾಗ ಭಾಳಷ್ಟು ಕಡೆ ರಿಪೋರ್ಟ್ ಬಂದಿದ್ದು ಭಾಳಷ್ಟು ರೈತರು ಹೋಗಿ ಮುಟ್ಟಿಲ್ಲ ಅಂತೇಳಿ. ಇದೆಲ್ಲ ಲೆಕ್ಕಪತ್ರಗಳು ಇದನ್ನು ಹೊರಗೆ ಹಾಕಪ್ಪ ಮಾಡಪ್ಪ ಅಂತಂದ್ರೆ CAG ರಿಪೋರ್ಟ್ ಇಲ್ಲ ಮತ್ತೊಂದಿಲ್ಲ ಅವ್ರು ಹೇಳಿದ್ದ ಖರೆ ಅನ್ನುವಂಥ ಪ್ರಸಂಗ ಅದ. ಅದಕ್ಕಾಗಿ ಇವತ್ತು ಯೋಚನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಇದ್ದಿದ್ದು ಮುಂದಿನ ದಿನಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಏನು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಬೇಕು. ಅದಾಗ್ತದನ ಉದ್ಯೋಗ ಕೊಡಿಸ್ಲಿಕ್ಕೆ ಆಗ್ತದನ ರೈತಗೆ ಮಾರ್ಕೆಟ್ ಕೊಡಿಸ್ಲಿಕ್ಕೆ ಆಗ್ತದನ ಇವ್ದು ಎರಡದ್ರ ಜೊತೆಗೆ ಭಾಳ ಪ್ರಮುಖವಾದ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಬಡವಿರಲಿ ಶ್ರೀಮಂತರಲ್ಲಿ ಹೈಯರ್ ಎಜುಕೇಷನ್ ತನಕ ಕೊಟ್ಟು ಒಂದು 20% ತೆಗೆದಿಟ್ಟು ಅಂದ್ರೆ ಭಾಳ ದೊಡ್ಡ ಕೆಲಸ. ಚೈನಾದಿಂದ ಎತ್ತರಿಗೆ ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಇಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ 10+2 ನೀವು ಕೊಟ್ಟ ಆರೋಗ್ಯ ಎಲ್ಲರಿಗೂ ಕೊಟ್ಟರಪ್ಪ ಮಿನಿಮಮ್ 2 ಕ್ವಾರ್ಟರ್ ಗ್ಯಾರಂಟಿಗಳನ್ನು ನಿಶ್ಚಿತವಾಗಿಯೂ ಇಲ್ಲಿ ಉದ್ಯೋಗ ಸೃಷ್ಟಿ ಹಾಗೆ ಆಗ್ತಾವೆ. ಮತ್ತು ಕೃಷಿಗೆ ಮಾರ್ಕೆಟ್ ಸಿಗ್ತಪ್ಪ ಅಂದ್ರೆ ಅವ ದೊಡ್ಡ ವ್ಯಾಪಾರಿ ಆಗ್ತಾನೆ, ಅವ ಉದ್ಯೋಗಗಳ ಸಾಕಷ್ಟು ಸೃಷ್ಟಿ ಮಾಡೋ ಸಾಧ್ಯತೆ ಅಂತ ಹೇಳ್ತಾ ಒಟ್ಟಿನಲ್ಲಿ ಇವತ್ತು BJP ಸೋಲಿಸ್ಬೇಕಾದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡಲೇಬೇಕು. ಮುಖ್ಯವಾಗಿ 2ಕ್ಕೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಗ್ಯಾರಂಟಿ ಕೊಟ್ಟು ಉಳೋದ್ರ ಬಗ್ಗೆ ನಾವು ನಿಮಗೆ ಬಿಟ್ಟಂಥದ್ದು ಖಜಾನೆ ಆಗ್ತದೆ ಮತ್ತೊಂದು ಆಗ್ತದೆ ಅದು ಬೇಡ. ಇವಿಷ್ಟು ಮ್ಯಾಕ್ಸಿಮಮ್ ಕೊಡಬೇಕಾಗಿದ್ದು ಹೈಯರ್ ಎಜುಕೇಷನ್ ಫ್ರೀ ಇಲ್ಲ 10+2 ಅದ್ರ ಜೊತೆಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಕೃಷಿಗೆ ಮಾರ್ಕೆಟ್ ಕೊಡುವಂಥ ಕೆಲಸ ಆಗ್ಬೋದಾ ಮೋದಿ ನಮ್ಮ ರಾಹುಲ್ ಗಾಂಧಿ ಅವರಿಂದ ಬೇಡ ಮೋದಿಯವರಿಂದ ಆಗಲಿ ಏನು ತಪ್ಪದು ಯಾರಾದರೂ ಮಾಡಲಿ ಇದನ್ನು ಇಟ್ಟು ಮಾಡಲಿ ದೇಶಕ್ಕೆ ಉದ್ಯೋಗ ಆಗತ್ತದ. ಅವ್ರು ಡಿಕ್ಟೇಟರ್ ಆಗ್ತಾರೋ ಪ್ರಜಾಪ್ರಭುತ್ವವಾದಿ ಆಗ್ತಾರೋ ಅದು ಬೇರೆ ವಿಷಯ. ಇವತ್ತು ನೋಡಿ ಡಿಕ್ಟೇಟರ್ ಇದ್ದರೂ ಸಹಿತ ಚೈನಾದಲ್ಲಿ ಎಲ್ಲರಿಗೂ ಉದ್ಯೋಗದ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಮತ್ತು ಯಾಕಂದರೆ ಈ ಕಾಣ್ತಾ ಇದೆ ಕಣ್ಣಿಗೆ ಇರಾನ್ ಅಂತ ಸಣ್ಣ ದೇಶಕ್ಕೆ ಸಪೋರ್ಟ್ ಮಾಡಿ ಅಮೇರಿಕನ್ ಸ್ವಲ್ಪ ಮಟ್ಟಿಗೆ ಏನು ತಂದು ನಿಲ್ಲಿಸಿದ್ರೆ ಚೈನಾದ ವೆಪನ್ಸ್ ಅಲ್ಲಿ ಬುದ್ಧಿವಂತಿಕೆ ಅಲ್ಲಿ ಶಿಕ್ಷಣ ಅನ್ನೋದು ಮರಿಬೇಡ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥ ದೇಶ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.